1989ರಲ್ಲಿ ಒಂದು ಹಳ್ಳಿಲಿ, ಒಂದು ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮತ್ತು ಲಕ್ಷ್ಮಿ ಅವರಿಗೆ ಒಂದು ಮಗು ಜನಿಸುತ್ತೆ. ಆ ಮಗು ಹೆಸರು ಮುತ್ತರಾಜು, ನಿಮ್ಮಪ್ಪ ಅಂತ ಹೇಳಿದ್ದು ನನಗೆ ಅವರು. ಇನ್ನು ಜನಿಸುತ್ತೆ. 53ರಲ್ಲಿ ಈ ಮನುಷ್ಯ ದೊಡ್ಡವನಾಗಿ ಮದುವೆ ಮಾಡ್ಕೊಂಡು ಚಿತ್ರರಂಗದಲ್ಲಿ ನನ್ನ ಟೈಮ್ ಹೇಗಿದೆ ಅಂತ ಹುಡುಕೊಂಡು ಹಳ್ಳಿ ಬಿಡ್ತಾನೆ. ಆ ಹಳ್ಳಿ ಬಿಟ್ಟ 2 ಜೊತೆ ಬಟ್ಟೆ ಹಾಕೊಂಡ್ರಂತೆ ಅವರು. ಎಷ್ಟು ಚೆನ್ನಾಗಿದೆ ಕೇಳಿದ್ದು. ಆ ಭೂಮಿಗೆ ನಮಸ್ಕಾರ ಮಾಡ್ತಾರಂತೆ. ನೀನು ಸಿಟಿಗೆ ಹೋಗ್ತಿದ್ದೆ ಕೆಲಸ ಮಾಡೋಕ್ಕೆ, ನೀ 2 ಜೊತೆ ಬಟ್ಟೆ ಹಾಕೊಳ್ಳಪ್ಪ. ಒಂದು ಬಿಳಿ ಪಂಚೆ, ಬಿಳಿ ಶರ್ಟ್ ಹಾಕೋ. ಇನ್ನೊಂದು ಮೈ ಒಳಗಡೆ ಬಟ್ಟೆ ಹಾಕು ಅಂತ. ಮೈ ಒಳಗಡೆ ಅಂದರೆ ನಾನು ಹೇಳಿದ ಅಂಡರ್ವೇರ್ ಅಲ್ಲ, ಕವಚ ಒಳಗಡೆ ಹೃದಯಕ್ಕೆ ಹಾಕೊಂಡ್ರಂತೆ ಅವ್ರು. ಏನಂದರೆ, ನೀನು ಒಬ್ಬ ಬಡ ಕಲಾವಿದನ ಮಗ, ನೀನೊಬ್ಬ ರೈತ, ನೀನು ಅಲ್ಲಿ ಹೋಗ್ತೀನಿ, ನೀ ಇದನ್ನು ಮರಿಬೇಡ, ನೀನೊಬ್ಬ ಮುತ್ತರಾಜು, ನೀ ಅದನ್ನು ಮರೀದೇ ಹೋಗು ಅಂತ ಅದನ್ನು ಎತ್ಕೊಂಬಂದ್ರಂತೆ ಅವರು. ಇದೊಂದು ಮಾತ್ರ ಎತ್ಕೊಂಡು ಸಿಟಿಗೆ ಬಂದ್ರಂತೆ. ಕರೆಕ್ಟಾಗಿ ನೋಡಿ, 53ರಲ್ಲಿ ಬರ್ತಾರೆ. 76ರಲ್ಲಿ ಅವ್ರಿಗೆ ಡಾಕ್ಟರೇಟ್ ಸಿಗುತ್ತೆ. ಅವತ್ತು ಅದೇ ಬಿಳಿ ಪಂಚೆ ಬಿಳಿ ಶರ್ಟೇ ಹಾಕ್ಕೊಂಡಿರ್ತಾರೆ. ಇವನು ಮೈಸೂರು ಯೂನಿವರ್ಸಿಟಿಲಿ ಅದೇ ಕವಚ ಹಾಕ್ಕೊಂಡಿದ್ದಾರೆ. ನಾನೊಬ್ಬ ಮುತ್ತರಾಜು, ನನಗೇನು ಗೊತ್ತಿಲ್ಲ, ಪೆದ್ದ ಅಂತಲೇ ಹೇಳ್ತಾರೆ. ಕರೆಕ್ಟಾಗಿ 86ರಲ್ಲಿ, 83ರಲ್ಲಿ ಕರ್ನಾಟಕ ರತ್ನ ಬರುತ್ತೆ, 86ರಲ್ಲಿ ಅವ್ರಿಗೆ ದಾದಾ ಸಾಹೇಬ್ ಬರುತ್ತೆ, 96ರಲ್ಲಿ. ಅವತ್ತು ಅದೇ ಬಟ್ಟೆ ಹಾಕ್ಕೊಂಡಿದ್ದಾರೆ. ಕೊನೆಗೆ ನಿಮ್ಮ ಅಪ್ಪನ ಕಿಡ್ನ್ಯಾಪ್ ಮಾಡ್ತಾರೆ ಕದ. ಆವಾಗಲೂ ಪಂಚೆ ಶರ್ಟೇ ಹಾಕ್ಕೊಂಡಿದ್ದೆ ನಾನು. ಆ ಮುತ್ತರಾಜು ಒಳಗಡೆ, ಆ ಮುತ್ತರಾಜು ಕಾಡಿಗೆ ಹೋಗಿದ್ದಕ್ಕೆ ಈಸಿಯಾಗಿದ್ದೆ ನಾನು ರಾಜ್ಕುಮಾರ್ನ ಆಗೋಗಿದ್ದರೆ ಇಡೋಕ್ಕಾಗ್ತಿರ್ಲಿಲ್ಲ ಅಂದರು. ಕೊನೆಗೆ ನಿಮ್ಮಪ್ಪ ಒಂದಿನ ದೇಹ ಬಿಡ್ತಾನೆ. ಅವತ್ತು ಪಂಚನ್ನೇ ಹಾಕ್ಕೊಂಡಿರ್ತಾನೆ. ಇದು ನಿಮ್ಮಪ್ಪ ಅಷ್ಟೇ ನೋಡಿ. ಎಷ್ಟು ಕ್ಲೀನಾಗಿ ಹೇಳ್ಬಿಟ್ರು ನೋಡಿ. ರಾಜ್ಕುಮಾರ್ ಅಂದರೆ ಎಷ್ಟು ಸಿಂಪಲಾಗಿ ಹೇಳ್ಬಿಟ್ರು. ಇದು ನಿನ್ನ ಮನಸ್ಸಲ್ಲಿ ಇದ್ದರೆ ನೀನು ಏನೇ ಬೇಕಾದರೂ ಸಾಧನೆ ಮಾಡ್ಬೋದು ಅಂತ. ಈಗ ನನ್ನ ಮಗಳು ಹೇಳ್ತಾ ಇಲ್ಲ ನಿಮ್ಮ ಹತ್ರ, ಒಂದೇ ಸಲ ಎಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ. ನೋಡಿ, ನಾವು ರಾಜ್ಕುಮಾರ್ ಮಕ್ಕಳಾಗಿದ್ರೂ ನಾನು ಮೊದಲನೇ ಪಿಕ್ಚರ್ ಮಾಡಿದಾಗ ಅದು ಪಿಕ್ಚರ್ ಹೋಗಲಿಲ್ಲ. ಚಿರಂಜೀವಿ ಸುಧಾಕರ್ ಅಂತ ಮಾಡಿದೆ, ಹೋಗಲಿಲ್ಲ. ನಮ್ಮ ತಂದೆಯವ್ರು ನಾನು ನೋಡ್ಬಿಟ್ಟು, ಯಾಕೆ ನನ್ನ ಹತ್ರ ಸಪ್ಪಗಿದೆಯಾ, ಬೇಜಾರು ಮಾಡ್ಕೊಂಬಿಟ್ಯಾ ಅಂತ. ಇಲ್ಲ ಪೂಜನ್, ಇಲ್ಲಕ್ಕಂದ್ರೆ ನಿನಗೇನೋ ಬೇಜಾರಾಗಿದೆ, ಸಿನಿಮಾ ಹೋಗಿಲ್ಲ ಅಂತ ಇಲ್ಲಿ ಬಾಯಿಲಿಂದ ಕರೆದ್ರು. ಎಷ್ಟು ಚೆನ್ನಾಗಿ ಹೇಳಿದಂದರೆ, ನೋಡ್ಕಂದ್ರೆ ನಮ್ಮ ಮನೇಲಿ 4 ಮಾವಿನ ಮರ ಇದೆ ಅಂತ ಅನ್ಕೋ. ನೀನು ದಿನಾ ಬೆಳಗ್ಗೆ 10 ಸಲ ನೀರು ಹಾಕು, ಆದರೆ ಮಾವಿನ ಹಣ್ಣು ಕಾಲ ಬರೋವರೆಗೂ ಅದು ಹಣ್ಣು ಕೊಡಲ್ಲ. ನೀನು ದಿನ 10 ಸಲ ನೀರು ಹಾಕು, ಬಟ್ ಅದು ಮಾವಿನ ಹಣ್ಣು ಸೀಸನ್ ಬರಬೇಕು ಹಣ್ಣು ಹಾಕೋಕ್ಕೆ. ಆ ಥರ ನೀವು ಓದ್ತಾ ಹೋಗಬೇಕು. ಅದರ ಬೆಲೆ, ಅದರ ಪ್ರಶಸ್ತಿ ಆಮೇಲೆ ಸಿಗುತ್ತೆ. ನಿಮ್ಮಪ್ಪ ಪ್ರಶಸ್ತಿ ಹಿಂದೆ ಹೋಗಲಿಲ್ಲ, ಪಾತ್ರದ ಹಿಂದೆ ಹೋದೆ, ಪ್ರಶಸ್ತಿ ನನ್ನ ಹಿಂದೆ ಬಂತು ಅಂತ. ಎಷ್ಟು ಚೆನ್ನಾಗಿ ಹೇಳ್ತೀನಿ ನೋಡಿ. ಯಾವುದೇ ಫೀಲ್ಡಲ್ಲಿ ನಮ್ಮ ಪ್ಲ್ಯಾನ್ ಚೇಂಜ್ ಆಗಬೇಕು, ಬಟ್ ಗೋಲ್ ಚೇಂಜ್ ಆಗಬಾರ್ದು ಅಂತ ಅವ್ರು ಹೇಳಿದ್ದು. ಇವತ್ತು ನೋಡಿ, ನಾವು ಅವ್ರು ಹೇಳಿದ್ರು, ಈ ಮುತ್ತರಾಜ ಹೊರಟೋಗ್ತಾನೆ, ರಾಜ್ಕುಮಾರ ಬದುಕಿರ್ತಾನೆ. ಅದು ಹೆಂಗೆ ಅಪ್ಪಾಜಿ ಅಂತ. ನೋಡು, ಮಯೂರ ಬದುಕಿರ್ತಾನೆ, ಕುಂಬಾರ ಬದುಕಿರ್ತಾನೆ, ತುಕಾರಾಮ್ ಬದುಕಿರ್ತಾನೆ, ಈ ಮುತ್ತರಾಜ ಮಾತ್ರ ಇರೋದಿಲ್ಲ ಅಂದರು. ಎಷ್ಟು ಸತ್ಯ ನೋಡಿ. ನಾವು ಮಾಡಿದ ಕೆಲಸ ಬದುಕಬೇಕು ಅಂತ ಎಷ್ಟು ಚೆನ್ನಾಗಿ ನಮಗೆ ತಿಳಿಯಾಗಿ ಹೇಳ್ಬಿಟ್ಟು ಹೋದರು. ಎಲ್ಲರೂ ಕೇಳ್ತಾರೆ ನಮ್ಮನ್ನ, ಸರ್ ನೀವು ಸಿನಿಮಾ ಒಂದು ಅಕಾಡೆಮಿ, ಫಿಲಿಮ್ ಇನ್ಸ್ಟಿಟ್ಯೂಟ್ ಅಂತ ಓಪನ್ ಮಾಡಬೇಕಾಗಿತ್ತು, ಅದೇನು ನೀವು ಇದು ಬೇರೆ ಫೀಲ್ಡ್ಗೆ ಇಳಿದುಬಿಟ್ರಿ ಅಂತ. ನೋಡಿ, ಇದಕ್ಕೆಲ್ಲ ನನ್ನ ಮಕ್ಕಳ ಕಾರಣ. ಅಂದರೆ ನನ್ನ ಸೊಸೆ, ನನ್ನ ಮಗ, ಅವರೆಲ್ಲ ಬೇರೆ, ನಾನೆಲ್ಲ ಫಾರಿನ್ಗೆ ಹೋಗಬೇಕು. ಮೊದಲೆಲ್ಲ ಒಂದು ಟೈಮಲ್ಲಿ ನಾವು ಹೇಳ್ಕೊತಿದ್ವಿ, ನನ್ನ ಮಗ ಫಾರಿನ್ ರಿಟರ್ನ್ ಅಂತ. ಈಗ ನನ್ನ ಮಗ ಅಲ್ಲಿ ಹೋಗಿದ್ದ ಫಾರಿನ್, ಈ ಡಸನ್ ರಿಟರ್ನ್ ಅಂತ. ಇವಾಗ ಬೇರೆ ಆಗಿಬಿಟ್ಟಿದೆ, ಫಾರಿನ್ಗೆ ಹೋಗ್ತಾರೆ ಬಟ್ ಈ ಡಸನ್ ರಿಟರ್ನ್ ಅಂತ. ಈಗ ಹಂಗಲ್ಲ ನೋಡಿ. ಅವ್ರು ಬಂದು ಈ ಥರ ಎಜುಕೇಷನ್ ಕೊಡೋಣ. ಎಜುಕೇಷನ್ ಇಸ್ ದ ಓನ್ಲಿ ಥಿಂಗ್ ಯು ಕೆನಾಟ್, ನಾವು ಸ್ಪೆಂಡ್ ಮಾಡ್ತಾ ಅದು ಜಾಸ್ತಿ ಆಗುತ್ತೆ. ಅದು ವೇಸ್ಟಾಗಿ ಹೋಗೋಲ್ಲ, ನಾಲೆಡ್ಜ್ ಮಾತ್ರ. ಅದಕ್ಕೆ ಇದನ್ನು ಮಾಡಬೇಕು ಅಂತ ಮಾಡಿದ್ರು. ನಾವು ಖಂಡಿತ ಐ ಆಮ್ ನಾಟ್ ಇನ್ ದ ರೇಸ್. ನಮ್ಮಲ್ಲಿ 2,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇದೆಲ್ಲ ನಮ್ಮ ರೇಸ್ ಅಲ್ಲ. ನಾವು ಸಿನಿಮಾಗಳು ನೋಡಾಯಿತು, ಹಿಟ್ಸ್ ನೋಡಾಯಿತು, ಒಂದು ವರ್ಷ ಓಡಾಯಿತು ಅಲ್ಲ. ಆಮೇಲೆ ನಾವು ಎಷ್ಟು ಜನ ರ್ಯಾಂಕ್ ಬಂತು, ಇದೆಲ್ಲ ಯಾವುದು ನಮ್ಗೆ ರೇಸ್ ಇಲ್ಲ. ನಮಗೆ ವಿದ್ಯೆ ಕೊಡಬೇಕು, ಆ ವಿದ್ಯೆ ನೀವು ಜನಗಳ ಮೇಲೆ ದಾನ ಮಾಡಬೇಕು. ಇನ್ನೇನು ನಮ್ಮ ಆಸೆ ಇಲ್ಲ. ಇವತ್ತು ಅದನ್ನು ಮಾಡ್ತಾಯಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಒಂದು ಮಾತು ಹೇಳಿ ನನ್ನ ಮಗಳು, ಮುಂದೆ ಇದನ್ನು ಒಂಥರ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಥರ ಏನಾರು ಮಾಡಿಬಿಡ್ಬೇಕು ಅಂತ. ತುಂಬ ಖುಷಿ ಆಯಿತು ಮಗಳು ನನಗೆ. ಬೇಡ ಮಗಳು, ನಮಗೆ ಇಷ್ಟು ದಿನ ನಮ್ಮನ್ನು 60 ವರ್ಷ ಜನ ಸಾಕಿದ್ದಾರೆ, ಇನ್ಮೇಲೆ ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನು ಕೊಡೋಣ ವಾಪಸ್ ಅವ್ರಿಗೆ ಅಂತ ಒಂದು ಆಸೆ. ನೋಡಿ, ನಮಗೆ 3 ಡಾಕ್ಟರೇಟ್ ಕೊಟ್ಟಿದ್ದಾರೆ. ನಮಗೊಂದು ಸೇಯಿಂಗ್ ಇದೆ ನೋಡಿ, ಡೋಂಟ್ ಆಸ್ಕ್ ವಾಟ್ ದ ಕಂಟ್ರಿ ಹ್ಯಾಸ್ ಗಿವನ್ ಟು ಯು, ಆಸ್ಕ್ ವಾಟ್ ಯು ಹ್ಯಾವ್ ಗಿವನ್ ಟು ದ ಕಂಟ್ರಿ ಅಂತ. ನಾನೊಂದು ದಿವಸ ಯೋಚನೆ ಮಾಡಿದೆ, ನಮ್ಮ ಮನೆಗೆ ನೀವೆಲ್ಲ ರಾಜ್ಕುಮಾರ್ಗೆ ಡಾಕ್ಟರೇಟ್ ಕೊಟ್ಟಿದ್ದೀರಾ, ಪಾರ್ವತಮ್ಮ ರಾಜ್ಕುಮಾರ್ಗೆ ಡಾಕ್ಟರೇಟ್ ಕೊಟ್ಟಿದ್ದೀರಾ, ಶಿವರಾಜ್ಕುಮಾರ್ಗೆ ಕೊಟ್ಟಿದ್ದೀರಾ, ಬಟ್ ನಾವು ವಾಪಸ್ ಏನು ಕೊಟ್ಟಿದ್ದೀವಿ ಅಂತ ನೋಡಿದಾಗ ನನಗೇನು ಕಾಣಲಿಲ್ಲ. ಇವತ್ತು ನೋಡಿ, ನನ್ನ ಮಕ್ಕಳು ಬಂದು ಇವೆಲ್ಲ ವಾಪಸ್ ಕೊಡಬೇಕು ಅಂತ ಬಂದಿದ್ದಾರೆ. ಎಷ್ಟು ಖುಷಿಯಾಗುತ್ತೆ ನೋಡಿ. ಸೊ ಈಗ ನಮ್ಮ ಕರ್ತವ್ಯ, ಇಟ್ಸ್ ಅವರ್ ಟರ್ನ್ ಟು ಗಿವ್ ಇಟ್ ಬ್ಯಾಕ್ ಇನ್ ಎ ಗುಡ್ ವೇ ಅಂತ. ಈಗ ನೀವು ಒಬ್ಬೊಬ್ಬರು ಆಫೀಸ್ ಆದರೆ ಒಬ್ಬೊಬ್ರನ್ನ ಹೋಗಿ ಅಟೆಂಡ್ ಮಾಡ್ಬೋದು. ವಿ ಕಾಂಟ್ ಡೂ ದಟ್. ಮೊದಲೆಲ್ಲ ನಾನು ಯಾವಾಗಲೂ ಜನಗಳನ್ನ ನೋಡಿದಾಗ, ಯಾವ ಪಿಕ್ಚರ್ ನೋಡಿದ್ರಿ, ಯಾವ್ದು ಇಷ್ಟ ಆಯಿತು ಅಂತ. ಇವಾಗ ಹಂಗೆ ಕೇಳ್ತೀನಿ ನಾನು, ಏನು ಮಾಡ್ತಿದ್ದೀರಾ ನೀವು, ಮುಂದೆ IAS ಆಫೀಸರ್ ಆಗಬೇಕು ನೀವು, ಹಂಗೆ ಹೇಳ್ತಾ ಇದ್ದೀನಿ. ಸೊ ನನ್ನ ಒಂದು ದಾರಿನೇ ಚೇಂಜ್ ಮಾಡಿಬಿಟ್ರು ನನ್ನ ಮಕ್ಕಳು. ಅಷ್ಟು ಖುಷಿಯಾಗುತ್ತೆ. ನಾನು ಖಂಡಿತ ನಿಮಗೆ ಇಲ್ಲಿ ಯಾರು ಏನು ತಿಳುವಳಿಕೆ ಹೇಳೋಕ್ಕೆ ಬಂದಿಲ್ಲ. ನಿಮ್ಮ ಜೊತೆ ನನಗೂ ಹಂಚ್ಕೊಳ್ಳೋಕ್ಕೆ ಈ ವೇದಿಕೆನ ನನ್ನ ಮಕ್ಕಳು ಕರೆದುಕೊಟ್ಲ, ಅಷ್ಟು ಸಾಕು. ನಿಮಗೆಲ್ಲರಿಗೂ ನನಗೆ ಕೋಟಿ ಕೋಟಿ ನಮಸ್ಕಾರ.
ಇದರಿಂದ ಚೆನ್ನಾಗಿ ಕಲ್ತ್ಕೊಳ್ಳಿ. ನೋಡಿ UPSCಗೆ ಬಂದು ನನ್ನ ಮಗಳು ಹೇಳಿದ್ದು, ಏನು ಮಾಡ್ತೀವಿ ಒಂದು UPSC ಆಗದೇ ಪರಲ್ಲ, ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. PSI ಬರೀತಾರೆ, PDO ಬರೀತಾರೆ, ಕರೆಕ್ಟ್ ಮಗಳೇ, PDO ಬರೀತಾರೆ, ಏನೋ ಮಾಡ್ಬೋದು, ಎಲ್ಲಿಂದೋ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಒಂದು ಟೈಮಲ್ಲಿ ನಮ್ಮ ಅಪ್ಪಾಜಿ ಅವರು ಬರೀ ರಾಜರ ಪಾತ್ರ ಮಾತ್ರ ಮಾಡ್ತಾರೆ ಅಂತ ಹೇಳಿದರು. ಅಪ್ಪಾಜಿಯವ್ರು ಕೂದಲು ಬಿಟ್ಕೊಂಬಂದಿದ್ರು ಫಸ್ಟು, ಬರೀ ರಾಜ್ಕುಮಾರ್ ಅಂತ ಬರೀ ರಾಜರ ಪಾತ್ರ ಮಾಡ್ತಾರೆ, ದೇವ್ರ ಪಾತ್ರ ಮಾಡ್ತೀನಿ, ಏನೂ ಆಗಲ್ಲ ಅಂತ. ಅಲ್ಲಿಂದ ರಾಜ್ಕುಮಾರ್ ಅವ್ರನ್ನ ನೀವು ಜೇಮ್ಸ್ ಬಾಂಡ್ವರೆಗೂ ಕರ್ಕೊಂಡು ಹೋದ್ರಿ. ಸೊ ನಮ್ಮ ಗೋಲ್ ಅವ್ರು ಚೇಂಜ್ ಮಾಡಲಿಲ್ಲ, ಅವ್ರು ಎಲ್ಲಿ ಬೇಕಾದ್ರೆ ಹೋದರು. ಪ್ರಾರಂಭ ಮಾಡೋಣ, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಿ. ನಾವು ಏನೇ ಆಫೀಸರ್ ಆದರೆ ಯಾರು ನೀವು ಎಷ್ಟು ಬೇಗ ಪಾಸ್ ಮಾಡಿದ್ರೆ ಯಾರೂ ಕೇಳಿಲ್ಲ, ನೀವೇನು ಕೆಲಸ ಮಾಡಿದ್ರೆ ಅಂತ ಎಲ್ಲರೂ ಕೇಳ್ತಾರೆ. ಇವಾಗ ನಾವು PUC ಮಾಡಿದ್ದೀನಿ, ಯಾರು ನೀವು ಎಷ್ಟು ಅಟೆಂಪ್ಟ್ಲಿ ಪಾಸ್ ಮಾಡಿದ್ರೆ ನನ್ನ ಮಾರ್ಕ್ಸ್ ಯಾರೂ ಕೇಳಲ್ಲ. PUC ಮಾಡಿದರೆ ಸಾಕು, ಅಷ್ಟೇ ನಮಗೆ ಸಾಕು. ನಾವು 5 ಅಟೆಂಪ್ಟಲ್ಲಿ ಪಾಸ್ ಮಾಡೋಣ ಪರವಾಗಿಲ್ಲ, ಬಟ್ ನಾವು ಏನು ಬಿಟ್ಬಿಟ್ಟು ಹೋಗ್ತೀವಿ, ಏನು ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಇದನ್ನು ಮಾಡ್ಕೊಂಡು ಹೋಗೋಣ. ಇದು ನಿಮ್ಮ ಅಕಾಡೆಮಿ, ನಿಮ್ಮ ಅಪ್ಪಾಜಿ ಅಕಾಡೆಮಿ, ಇದನ್ನು ಉಪಯೋಗಿಸ್ಕೊಳ್ಳಿ. ಇದರಿಂದ ಸಂಪೂರ್ಣವಾದ ಬೆನಿಫಿಟ್ ನೀವು ಪಡ್ಕೊಳ್ಳಿ. ನಮ್ಮ ಕುಟುಂಬ ಅಂದರೆ ನನ್ನ ಮಕ್ಕಳು, ನನ್ನ ಸೊಸೆ ಹೇಳ್ತಿಲ್ಲ, ಎಂಟೈರ್ ಫ್ಯಾಮಿಲಿಯಲ್ಲಿರೋ ಫ್ಯಾಕಲ್ಟಿ ಟೀಮೆಲ್ಲ ನಮ್ಮ ಕುಟುಂಬ, ಇವರೆಲ್ಲರೂ ಇದ್ದಾರೆ. ಅವ್ರ ಸಪೋರ್ಟ್ ತೊಗೊಳ್ಳಿ. ನಿಮಗೆ ನಮ್ಮ ಜೊತೆ ನೀವಿರಿ, ನಿಮ್ಮ ಜೊತೆ ನಾವಿರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ಉದ್ದೇಶಿಸಿ ಮಾತಾಡಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ನಿಮ್ಮನ್ನೆಲ್ಲ ಆದಷ್ಟು ಇಲ್ಲಿಂದ ಯಾವ್ಯಾವ ವ್ಯಕ್ತಿ ಎಲ್ಲೆಲ್ಲಿ ಹೋಗ್ತಾರೆ ನಮಗೆ ಗೊತ್ತಿಲ್ಲ, ಯಾವತ್ತೋ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಒಂದು ಆಫೀಸರಾಗಿ ನೋಡ್ತೀನಿ ಅಂತ ಒಂದು ನಂಬಿಕೆ ಇದೆ. ದೇವರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.